ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಕರ್ನಾಟಕದ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾಯಿದೆ, ಮತ್ತು ಅಲ್ಲಿ ದಲಿತರು ಶೆಡ್ ಹಾಕಿರೋದನ್ನೀಗ ಶೆಡ್ಡೆಲ್ಲ ತೆರವು ಮಾಡಿದ್ದಾರೆ ಅಂತೇಳಿ ಅವರ ರಾಜ್ಯದಿಂದ ಒಂದು ನಿಯೋಗ ಕಳಿಸಿದ್ದಾರೆ. ಆ ನಿಯೋಗ ಬಂದು ಇಲ್ಲಿ ಅಕ್ರಮವಾಗಿ ಎಂಟ್ರಿ ಕೊಟ್ಟು ಪ್ರವೇಶ ಮಾಡಿ ಪತ್ರಕರ್ತರ ಜೊತೆ ಸಂದರ್ಶನ ಮಾಡಿದ್ದಾರೆ. ಏನಂದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಯಾರಾದರೂ ಅಧಿಕಾರಿಗಳು ಮತ್ತು ಅವರ ಬಗ್ಗೆ ಹೇಳಿದ್ದಕ್ಕೆ ಏನಾದರೂ ಒಂದು ಆಕ್ಷೇಪಣೆ ಮಾಡಿದ್ರಾ? ಇಲ್ಲ. ಯಾಕೆ ಮಾಡೋಕ್ಕೆ ತಾಕತ್ತಿಲ್ಲ. ಪಿಣರಾಯಿ ವಿಜಯ್ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾರೆ ಅಂದರೆ ಅವ್ರ ರಾಜ್ಯ ಎಷ್ಟು ಸುಭಿಕ್ಷೆಯಾಗಿರಬೇಕು, ಅವ್ರ ರಾಜ್ಯಕ್ಕೆ ಎಷ್ಟು ಅವರು ಒಳ್ಳೆಯ ಕೆಲಸಗಳು ಮಾಡಿರ್ಬೋದು. ಅವರು ಯಾವುದೇ ಮುಸ್ಲಿಮ್ಗೆ ತೊಂದರೆ ಕೊಡ್ತಾ ಇಲ್ವೇ? ಅಲ್ಲ ರೀ, ಯಾವುದೇ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಅಲ್ಲಿ ಯಾರು ತೊಂದರೆ ಕೊಡ್ತಾ ಇಲ್ವಾ ಪಿಣರಾಯಿ ವಿಜಯ್? ನಿಮ್ಮ ರಾಜ್ಯದಲ್ಲಿ ಇಲ್ಲಿರೋ ರಾಜ್ಯಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಹಂಗಂದರೆ ನಿಮ್ಮ ಅನುಭವ, ನಿಮ್ಮ ಇದನ್ನೀಗ ನಾವು ಮೆಚ್ಚಿಕೊಳ್ಳೇಬೇಕು. ಮತ್ತು ಅದಕ್ಕೆ ತಕ್ಕಂತೆ ನಮ್ಮ ರಾಜ್ಯದ ಉಸ್ತುವಾರಿ ಯಾರು ವೇಣುಗೋಪಾಲ್, KC ವೇಣುಗೋಪಾಲ್ ಅವ್ರು ಬೇರೆ ಇದಕ್ಕೆ ಒಗ್ಗರಣೆ ಹಾಕೋದು. ಯಾಕೆ ರಾಜ್ಯನೀಗ ಖರೀದಿಗೆ ತಗೊಂಬಿಟ್ಟವ್ರ? ನಿಮ್ಮ ಯಾರೋ ರಾಹುಲ್ ಗಾಂಧಿ ಖರೀದಿ ಮಾಡಿಸ್ಕೊಟ್ಬಿಟ್ಟವ್ರ ನಿಮಗೆ? ನಿಮ್ಗೆ ಕಮಿಷನ್ ಕೊಡೋದಲ್ಲದೆ ಈ ಕಮಿಷನ್ ಈಸ್ಕೊಳ್ಳೋರೇನೇ ಇಷ್ಟು ಚೆನ್ನಾಗಿ ಬಂದು ಮಾತಾಡ್ತೀರಂಗಂದರೆ ಅರ್ಥ ಆಯ್ತಾ? ವೇಣುಗೋಪಾಲ್ ಅವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯದ ಬೊಬ್ಬೆ ಬಡ್ಕೊತಾ ಇದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮಗ, ಏನು ಬೊಬ್ಬೆ, ಅಯ್ಯಯ್ಯೋ ಕುಣಿತಾ ಇದ್ದಪ್ಪ ತೈ ತಕ್ಕ ತೈ ಅಂತ. ಈಗ ಮಾತಾಡಿ ಅಲ್ಲಿ ವೇಣುಗೋಪಾಲ್ ಯಾಕ್ರಿ ಬಂದಿದ್ದೀರಾ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಲ್ಲಿ ನಾವೇನೋ ಮಾಡ್ಕೋತೀವಿ, ನಿಮ್ಮದೇನಕ್ಕೆ ಇಲ್ಲಿ ಅಂತ ಒಂದು ಮಾತು ಹೇಳಬೇಕಾಯ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಮರಿ ಖರ್ಗೆ ಯಾರು? ಪ್ರಿಯಾಂಕಾ ಖರ್ಗೆಗೇನು ಇವಾಗ ಇನ್ನೂ ಜ್ಞಾನೋದಯ ಆಗಿಲ್ವಾ? ಬೇರೆ ರಾಜ್ಯದವರು ನಿಮ್ಮ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಹೆಂಗಂತಂದರೆ ಅವೇನೂ ಇಲ್ಲ, ನಿಮ್ಮದು ಏನೂ ಇಲ್ಲ, ನಿಮ್ಮ ಬೆಳೆಕಾಳು ಏನೋ ಬೇಯಲ್ಲ ಅಂತಾಯಿತು. ನಮ್ಮ ವಿರೋಧ ಪಕ್ಷದ ಅಶೋಕ್ ಹೇಳ್ಬಿಟ್ರೆ, ಇಲ್ಲ ವಿಜಯೇಂದ್ರ ಹೇಳ್ಬಿಟ್ರೆ ಕುಣಿತಾ ಇದೆ, BJP ಅವರೇ ಹಿಂಗೆ ಹಿಂಗೆ ಅಂತ. ಈಗ ನಿಮ್ಮನ್ನು ಆಳ್ಸೋದಕ್ಕೆ ಒಬ್ಬರು ಬಂದಿದ್ದಾರಲ್ಲ, ಅದು ಸಾಲಲ್ವಾ? ಹೇಳಿ, ಹೆಂಗಿರುತ್ತೆ ಇದು ಈಗ ಮಜಾ? ಮಾತಾಡಿ ನೋಡೋಣ. ಕಾಂಗ್ರೆಸ್ನವ್ರಿಗೆ ಯಾರಿಗೂ ಈಗ ದಮ್ಮಿಲ್ಲ ಅಲ್ಲ? ದಿನೇಶ್ ಗುಂಡೂರಾವ್ ಎಲ್ಲೋಗ್ಬಿಟ್ರಿ? ಓಹೋ, ನಿಮ್ಮ ಸರಹದ್ದಿಗೆ ಬರಲ್ವಲ್ಲ ಅದು? ಯಾವುದು, ಯಾರ ಜಾಗ ಅದು? ಯಾರ ಜಾಗನಪ್ಪ ಅದು? ಹೇಳಿ ಸ್ವಲ್ಪ. ಪ್ರಿಯಾಂಕಾ ಖರ್ಗೆ ಅವರೇ, ಯಾರ ಜಾಗಕ್ಕೆ ಶೆಡ್ ಹಾಕ್ಕೊಂಡಿದ್ರು? ಸರ್ಕಾರದ ಜಾಗಕ್ಕೆ. ಸರ್ಕಾರ ಜಾಗನ ಅತಿಕ್ರಮಣ ಮಾಡಿ ಪ್ರವೇಶ ಮಾಡಿರೋದು ಫಸ್ಟು ತಪ್ಪು. ಅದು ಕಾರ್ಪೊರೇಷನ್ ಜಾಗ. ಅದು ಕಾರ್ಪೊರೇಷನ್ ಜಾಗನ ಅತಿಕ್ರಮಣ ಮಾಡೋದು ಎಷ್ಟು ತಪ್ಪು ಅನ್ನೋದು ನಿಮ್ಮ ಸಹೋದ್ಯೋಗಿಗಳಿಗೆ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಹೇಳಬೇಕಲ್ವಾ? ಹೇಳಿ, ಇಲ್ಲಪ್ಪ ಅಲ್ಲೆಲ್ಲ ಹೋಗ್ಬೇಡ್ದು ಹಂಗೆ ಹಿಂಗೆ ಅಂತೇನು ಇದು ಮಾಡಬೇಕಾಗಿತ್ತು. ತೆರವಾಗೋದ್ಮೇಲೆ ಇವಾಗ ಅವ್ರು ಹೇಳಿದ ಡೈಲಾಗ್ ಕೇಳಿಸ್ಕೊಂಡ್ರ? ಕಾಂಗ್ರೆಸ್ ಸರ್ಕಾರ ಬುಲ್ಡೋಜರ್ ನೀತಿ ಅನುಸರಿಸುತ್ತಿದೆ. ಇದಕ್ಕೆ ಅವಮಾನ ಆಗಲ್ಲ ನಿಮಗೆ? ಬುಲ್ಡೋಜರ್ ಅಂತ ಯೋಗಿನಿಗೆ ಬುಲ್ಡೋಜರ್ ಅಂತ ಇದ್ರಿ. ಈಗ ನಿಮ್ಮ ರಾಜ್ಯದಲ್ಲೇ ನಿಮ್ಮ ಅಧಿಕಾರಿಗಳೇ ಮಾಡಿದಂಥ ಇದು ಯಾರು ಅಪ್ಪಣೆ ಕೊಟ್ಟಿದ್ರಿ? ಕಾರ್ಪೊರೇಷನ್ ಇನ್ಚಾರ್ಜ್ ಯಾರಿದ್ದು? ಡಿ ಕೆ ಶಿವಕುಮಾರೇ ಬುಲ್ಡೋಜರ್ ಹೊಡ್ಸೋಕ್ಕೆ ಹೇಳಿದ್ರಾ? ಹೇಳಿ. ಬುಲ್ಡೋಜರ್ ಹೊಡೆದ್ರಿ, ಹೋಗಿ ಎಷ್ಟು 250 ಮನೆನೋ 300 ಮನೆ ತೆರವು ಮಾಡಿದ್ರಿ. ಈಗ ಸರ್ಕಾರ ಅದನ್ನೀಗ ಅಧೀನಕ್ಕೆ ತಗೋತು ಅಂತ ಇಟ್ಕೊಳ್ಳಿ. ಹೀಗೆಲ್ಲ ಸುದ್ದಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಉಸ್ತುವಾರಿ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರು? ಡಿ ಕೆ ಶಿವಕುಮಾರ್ ಅವರೇ ಬುಲ್ಡೋಜರ್ ಹೊಡೆಸ್ಬಿಟ್ಟು ಈಗ ಬೇರೆಯವ್ರ ಮೇಲೆ ಹಾಕ್ಬಿಟ್ರೆ ಹೆಂಗೆ? ಸರಿಯಾದ ಕ್ರಮನಾ? ಅವ್ರ ಬ್ರದರ್ಸ್ಗಳೆಲ್ಲ ಇದ್ದರು, ಅವ್ರ ಸಂಬಂಧಿಕರೆಲ್ಲ ಇದ್ದರು ಅಲ್ಲಿ. ಅವ್ರ ಬ್ರದರ್ಸ್ಗೆ ಜಾಗ ಇಲ್ದಿದ್ದಾಗ ಆಗ್ಬಿಟ್ರೆ ಹೆಂಗಾಗುತ್ತೆ ಅವ್ರಿಗೆ? ಅಲ್ಲ ಡಿ ಕೆ ಶಿವಕುಮಾರ್ ಅವರೇ,
ನಿಮ್ಮ ಇಂಚೆ ತಾನೇ ಅದು ಕಾರ್ಪೊರೇಷನ್ ಜಾಗ ಅಂತಂದರೆ. ಅಲ್ಲಿ 200-300 ಮನೆ ಕಟ್ಟಿಸ್ಬಿಟ್ರು ಹಂಗಂತಂದರೆ ಕಟ್ಸೋವ್ರಿಗೂ ಏನು ಮಾಡ್ತಾಯಿದ್ರಿ ನಿಮ್ಮ ಅಧಿಕಾರಿಗಳೆಲ್ಲ? ಕಳ್ಳೆ ಬೆಲ್ಲ ತಿಂತಾಯಿದ್ರಾ? ಕಾರ್ಪೊರೇಷನಲ್ಲಿ ಕಮಿಷನರ್ ಇಲ್ವಾ? ಅವರು ಫಾಲೋ ಮಾಡಬೇಕಲ್ವ ಪ್ರತಿ ಜಾಗನೂ ಯಾವ ರೀತಿ ಇದೆ ಎತ್ತ. ಒಂದು ತಿಂಗಳಿಗೆ ಒಂದು ಸತಿ ಆದರೂ ವಿಸಿಟ್ ಮಾಡಬೇಕಲ್ಲ. ಅವರು ಆಗಲೇ 5-6 ವರ್ಷದಿಂದ ನಾವು ಕಟ್ಕೊಂಡಿದ್ದೀವಿ ಅಂತ ಅವರು ಇದನ್ನು ಮಾಡ್ತಾವ್ರೆ. ನಮಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಯಥಾವತ್ತಾಗಿ ಬಂದು ನಮ್ಮನ್ನೀಗ ತೆರವು ಮಾಡಿಸ್ಬಿಟ್ರು. ನಾವು ಬಾಣಂತಿ ಹೆಣ್ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು ಅಂತ ಕೂಗಾಡ್ತಾಯಿದ್ದಾರೆ, ಕಿಚ್ಚಾಡ್ತಾಯಿದ್ದಾರೆ. ಈ ಕಿಚ್ಚಾಟ ಕೂಗಾಟಕ್ಕೆ ಏನು ಉತ್ತರ ಹೇಳಿ? ಈ ಕುರ್ಚಿ ಕಿತ್ತಾಟಕ್ಕೆ ಏನು ಹೇಳೋದು ಹೇಳಿ ಸಿದ್ದರಾಮಯ್ಯ ಅವರೇ? ನೀವು ಇಬ್ಬರೂ ಅಣ್ಣ ತಮ್ಮ, ನಾವು ಬ್ರದರ್ಸ್ಗಳು ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂದ ಗುದ್ದಾಡ್ತಾ ಇದ್ದೀರ. ಬ್ರದರ್ಸ್ಗಳು, ತಮ್ಮ ಯಾರು ಅಣ್ಣ ಯಾರು ಗೊತ್ತಾಗಲಿಲ್ಲ. ನೀವೇ ಅಣ್ಣ ಅಲ್ವಾ ಸಿದ್ದರಾಮಯ್ಯ ಅವರೇ? ನಿಮ್ಮ ತಮ್ಮನಿಗೆ ಜಾಗ ಕೊಡಲ್ಲ, ಹಂಗಾರೆ ಸೀಟ್ ಕೊಡಲ್ಲ. ಏನೇನು ಡವ್ ಹೊಡಿತೀರ್ರಿ? ಕೋಳಿ ತಿಂದ್ಬಿಟ್ಟು ಕೋಳಿಗೆ ಪಾರ್ಟಿಗೇ ಮರ್ತುಬಿಟ್ರಲ್ಲ, ಅದಕ್ಕೆ ಸಾಮೀಲಾಗ್ಬಿಟ್ರಲ್ವ ನೀವು? ದೇಶದಲ್ಲಿ ಮೇಲೊಬ್ಬ ಕೂತವನೇ, ನಮ್ಮ ರಾಹುಲ್ ಗಾಂಧಿ, ಅವ್ನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯನೇ ಅರಾಜಕತೆಗೆ ತಂದು ನಿಲ್ಲಿಸ್ಬಿಟ್ಟಿದ್ದೀರಲ್ಲ. ಸುಮಾರು 7-8 ತಿಂಗಳಿಂದ ಯಾವುದು ₹1 ಕೆಲಸನೂ ನೋಡಿಲ್ಲ. ಎಲ್ಲ ಹಳ್ಳಗಳು ಗುಂಡಿಗಳು ಹಂಗೇ ಇದೆ. ಮತ್ತು ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 7 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಿಂದೆ 2 ತಿಂಗಳು, ಈಗ 5 ತಿಂಗಳು, 7 ತಿಂಗಳು ದುಡ್ಡು ಬಂದಿಲ್ಲ. ಇನ್ನೇನು ಫ್ರೀ ಅಂತ ಹೇಳಿದ್ರಿ? ಇದನ್ನು ಹೆಂಗೆ ಯಾಮರ್ಸೋಕ್ಕೆ ಹೊರಟಿದ್ದೀರಾ? ಹಿಂದೆ 2 ತಿಂಗಳದ್ದು ಹೆಂಗೆ ಗುಳುಮ ಯಾವುದು ಇವ್ರು ಮಾಡಿದ್ರಲ್ಲ, ನಾಗೇಂದ್ರ, ಹಿಂಗೆ ಗುಳುಮ್ ಮಾಡಿಬಿಟ್ರೆ ಇವರು ಯಾರು ಎಂಥವ್ರು ಅಂತ, ಲಕ್ಷ್ಮಿ ಹೆಬ್ಬಾಳ್ಕರು. ಈ ಥರ ಎಲ್ಲ ಲಂಚ್ಕೋರ್ತನ ಮಾಡ್ತಾಯಿದ್ರೆ ಯಾವ ರೀತಿ ನಾವು ಜನ ನಿಮ್ಮನ್ನೀಗ ಮೆಚ್ಕೋಬೇಕು ಹೇಳಿ? ಅರ್ಥ ಆಯ್ತಾ? ಹಿಂಗೆಲ್ಲ ಮಾಡಬೇಡ್ದು ಸಿದ್ದರಾಮಯ್ಯ ಅವರೇ. ಈಗ ಜನರುಗಳು ನಾವು ಈಗೆಲ್ಲ ಜನರ ಹತ್ರ ಕೆಲವು ಹೇಳಿದ್ರೆ, ಇನ್ನೂ ಹಾಕಿಲ್ಲ ನಾನು, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ಇಯರಲ್ಲಿ. ಈ ವರ್ಷ ಬೇಡ, ಯಾಕೋ ಚೆನ್ನಾಗಿಲ್ಲ ಹಂಗಂತ ಇದ್ದೀನಿ. ಹೆಣ್ಮಕ್ಳದ್ದೆಲ್ಲ ವಿಷಯನೀಗ ಈಗ ಎಲೆಕ್ಷನ್ ನಡೆದ್ರು, ಹೆಣ್ಣುಮಕ್ಳಿಂದ ಹಿಡಿದು ಗಂಡು ಮಕ್ಳವ್ರಿಗೂ ಸುಮಾರು 60-70% BJPಗೆ ಹಾಕ್ತೀವಿ. ಈ ಕಚಡ ಗೌರ್ಮೆಂಟು ನಮ್ಮ ಜೀವಮಾನಕ್ಕೆ ಬೇಡ ಹಂಗಂತ ಹೇಳ್ತಾಯಿದ್ದಾರೆ. ಹೆಂಗಿದೆ ನೋಡಿದ್ರ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ನಿಮ್ಮನ್ನು ಹೀಯಾಳಿಸೋದಕ್ಕೆ, ನಿಮ್ಮ ಟೀಕೆ ಮಾಡೋಕ್ಕೆ ಅವತ್ತೆಲ್ಲ 40% ಹಿಡ್ಕೊಂಡು ಓಡಾಡಿದ್ದು. ಅವ್ರು ತಪ್ಪು ಮಾಡಿದವರು ತಪ್ಪು ಮಾಡವ್ರೆ ಅಂತ ಹೇಳಿದ್ದು. ಈಗ ನೀವು ಅದೇ ಜನ ಈಗ ನಿಮ್ಮನ್ನು 2.5 ವರ್ಷಕ್ಕೆ ಉಗಿದು ಓಡಿಸ್ತೀನಿ ಅಂತವ್ರಲ್ಲ. ಈಗ ಎಲೆಕ್ಷನ್ನ ಘೋಷಣೆ ಮಾಡಿಬಿಡಿ, ಅನೌನ್ಸು ನೋಡೋಣ, ಅದನ್ನು ಒಂದು ಟೆಸ್ಟ್ ಮಾಡಿಬಿಡೋಣ. ನೀವೇ ಬಂದುಬಿಟ್ಟು ಕೂತ್ಕೊಳ್ಳಿ, ಯಾರು ಬೇಡ ಅಂತಾರೆ. ಎಲೆಕ್ಷನ್ ಘೋಷಣೆ ಮಾಡಿ ಕೇಳ್ಕೊಳ್ಳೋಣ. ಮತ್ತು ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಈ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಹೇಳಿದ್ದು ನಿಮಗೆ ಕೇಳಿಸ್ತಿಲ್ವೇ? ಅದೇ RSO ಕೇಳ್ಬಿಟ್ಟಿದ್ರೆ ಕುಣಿತಾ ಇದ್ರೇನೋ, ತೈ ತಕ ತೈ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗೂ ಗೊತ್ತಾಗಿಲ್ವೇ? ನೀವು ಒಂದು ಸತಿ ಅದೀಗ ವಿಷಯ ತಿಳ್ಕೊಳ್ಳಿ. ಯಾವ ಜಾಗಕ್ಕೆ ಶೆಡ್ ಹಾಕ್ಕೊಂಡಿದ್ರು, ನೀವು ಹಾಕ್ಕೊಂಡಂಗೆ ಅವ್ರು ಹಾಕ್ಕೊಂಡಿದ್ರ ಇಲ್ವಾ ಎತ್ತ ಹಂಗಂತ? ಅರ್ಥ ಆಯ್ತಾ? ಏನ್ರಿ ನಿಮ್ಮದು ಸಮಾತ, ನಿಮ್ಮ ವಿಷಯನೇ ನನಗೆ ಅರ್ಥ ಆಯ್ತಾ ಇಲ್ಲ ಮಿಸ್ಟರ್ ಪಿಣರಾಯಿ ವಿಜಯ್ ಅವರೇ. ಮತ್ತು ನಿಮ್ಮ ಸಹಪಾಠಿಗಳು ಬಂದು ಇಲ್ಲಿ ಹೆಂಗೆ ನೀವು ಬೇರೆ ಸ್ಟೇಟಲ್ಲಿ ಬಂದು ಅತಿಕ್ರಮಣ ಮಾಡಿ ನೀವು ಕೇಳ್ತೀರಂಗಂತಂದರೆ ನಿಮ್ಮ ಧೈರ್ಯನಿಗ ಮೆಚ್ಚಬೇಕು ಅಲ್ವಾ? ಯಾಕೆಂತಂದರೆ ಅದನ್ನೀಗ ವೀಕ್ಷಣೆ ಮಾಡಿ ಅಲ್ಲಿ ಬಂದು ಆ ಜನಗಳಿಗೆ ಏನು ಆಶ್ವಾಸನೆ ಕೊಟ್ಟರೆ, ಬಂದುಬಿಡಿ, ನಾವು ನಿಮ್ಮ ಸ್ಟೇಟಿಗೆ ಕರ್ಕೊಂಡೋಗ್ಬಿಡಿ. ಪಿಣರಾಯಿ ವಿಜಯ್ ಅವರೇ, ನಿಮ್ಮ ಸ್ಟೇಟಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಜಾಗ ಕೊಟ್ಟು ಮನೆಗೇನೆ ಕಟ್ಟಿ ಇಡಿಸಿ, ಹೆಂಗೋ ಇಲ್ಲೊಂದಷ್ಟು ಜನ ನಮ್ಮವ್ರು ಕಮ್ಮಿ ಆಗಲಿ. ಹಿಂದುಳಿದ ವರ್ಗ ಅಂತ ಹೇಳ್ತಾ ಇದ್ದೀರ. ಹಿಂದುಳಿದ ವರ್ಗ, SC ST, ಹೈಂದ ವರ್ಗ, ಯಾವ ಹೈಂದ ವರ್ಗನೋ ಗೊತ್ತಿಲ್ಲ. ಹೈಂದ ವರ್ಗ ಅಂದ್ಕೊಂಡು ಜನರನ್ನ ಸುಮ್ಮನೆ ದಾರಿ ತಪ್ಪಿಸೋದು, ಜನರನ್ನ ದಿಕ್ಕು ತಪ್ಪಿಸೋದು ಯಾರು? ಕಾಂಗ್ರೆಸ್ನವರೇ, ಬೇರೆ ಇನ್ಯಾರೂ ಅಲ್ಲ. ಅರ್ಥ ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ್.